ಮರದಲ್ಲಿ ಅಕ್ಕಿ ತಿರುಗಿಸುವ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಏನಪ್ಪಾ ಇದು ಅಂತ ಅಂದ್ರೆ, ನೋಡಿ, ಒಂದು ಮರದಲ್ಲಿ ಅಕ್ಕಿ ಇಟ್ಕೊಂಡಿರ್ತಾರೆ, ಅದನ್ನ ರೌಂಡ್ ಗೆ ತಿರುಗಿಸ್ತಾರೆ. ಎಲ್ಲರಿಗೂ ಬರಲ್ಲ ಈ ತರ ಕಲೆ, ಯಾರೋ ಒಬ್ಬೊಬ್ರು ಮಾತ್ರ ಈ ತರ ಕಲೆ ಬರುತ್ತೆ. ಆದ್ರೆ ಎಲ್ಲಾರು ಪ್ರದರ್ಶನ ಮಾಡಕ್ ಹೋಗೋದಿಲ್ಲ. ಎಷ್ಟೇ ಕಲೆ ಬಂದ್ರು ಒಂದ್ ಸ್ವಲ್ಪ ನಾಚಿಕೆ ಸ್ವಭಾವ ಇರುತ್ತೆ. ಕೆಲವ್ರು ಮಾತ್ರನೇ ಪಬ್ಲಿಕ್ ಬಂದು ಅವ್ರು ಗೊತ್ತಿರೋ ಅಂತ ಕಲೆಗಳನ್ನ ತೋರ್ಸಕ್ ಆಗೋದು. ಇಲ್ಲ ಅಂತಂದಿದ್ರೆ ಎಲ್ಲಾರ್ಗೂ ಕಲೆ ಇರುತ್ತೆ, ಯಾರಿಗೂ ಇಲ್ಲ ಅಂತ ಏನಿಲ್ಲ. ಆದ್ರೆ ಅವ್ರು ಬಂದು ಪ್ರದರ್ಶನ ಮಾಡುವಂತ ಶಕ್ತಿ ಇರಲ್ಲ, ಆಲೋಚನೆಗಳು ಬೇರೆ ಬೇರೆ ತರ ಇರುತ್ತೆ. ಆದ್ರೆ ಇಲ್ಲೊಬ್ರು ನೋಡಿ ಎಷ್ಟು ಕಲೆನ ಬೆಳೆಸ್ತಾ ಇದಾರೆ ಅಂತ ಅಂದ್ರೆ, ಈ ತರ ಅಪರೂಪದ ಕಲೆಗಳು ಎಷ್ಟು ಜನ ನೋಡಿರ್ತಿರೋ ನೋಡಿರಲ್ವೋ ಗೊತ್ತಿಲ್ಲ. ಯಾರ್ಯಾರು ನೋಡಿರ್ತೀರಾ ಕಮೆಂಟ್ ಮಾಡಿ, ಯಾರ್ಯಾರು ನೋಡಿಲ್ವೋ ಅಂತಾನು ಕಮೆಂಟ್ ಮಾಡಿ, ಏನ್ ತೊಂದ್ರೆ ಇಲ್ಲ. ಆದ್ರೆ ನೋಡಿ ಎಷ್ಟು ಚೆನ್ನಾಗಿ ತಿರುಗಿಸ್ತಾರೆ ಅಂದ್ರೆ, ಆ ಸ್ಪೀಡ್ ಅಲ್ಲಿ ತಿರುಗಿಸ್ತಾರಲ್ಲ, ಒಂದು ಕಾಳು ಅಕ್ಕಿನೂ ಕೆಳಗಡೆ ಬೀಳಲ್ಲ, ಆ ತರ ತಿರುಗಿಸ್ತಾ ಇದಾರೆ. ಇದು ಸುಮ್ನೆ ಆಗಲ್ಲ. ಎಕ್ಸಾಂಪಲ್ ಆಗಿ ನಿಂತ್ಕೊಂಡು ಒಂದು 10 ರೌಂಡ್ ತಿರುಗು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಬ್ಬೊಬ್ರಿಗೆ ತಲೆ ಸುತ್ತ ಬಂದ್ಬಿಡುತ್ತೆ, ಒಬ್ರು ತಲೆ ಸುತ್ತ ಅಲ್ಲೇ ಬಿದ್ದೋಗ್ಬಿಡ್ತಾರೆ. ಆ ತರ ಇರುತ್ತೆ. ಯಾಕೆ ಅಂತಂದ್ರೆ ಅವ್ರಿಗೆ ರೂಢಿ ಇರಲ್ಲ, ಇವ್ರಿಗೆ ರೂಢಿ ಇರುತ್ತೆ ಮಾಡಿ ಮಾಡಿ. ಆದ್ರೆ ಈ ತರ ಕಲೆಗಳು ಇನ್ ಮುಂದಕ್ಕೆ ಸಿಗೋದು ಬಹಳ ಕಷ್ಟ. ಯಾಕೆ ಅಂತಂದ್ರೆ ಇವ್ರ ಜನರೇಷನ್ ಅಲ್ಲಿ ಮಾತ್ರ ಮಾಡ್ತಿದ್ದಾರೆ, ಇನ್ ಮುಂದೆ ಬರೋ ಜನರೇಷನ್ ಎಲ್ಲ ಈ ತರದೆಲ್ಲ ಮಾಡೋದು ಚಾನ್ಸ್ ಇಲ್ಲ. ಯಾಕೆಂದ್ರೆ ಸುಮಾರು ಹಳೆ ಕಾಲದ ಪದ್ಧತಿಗಳು ಮತ್ತೆ ಈ ತರ ಆಕ್ಟಿವಿಟೀಸ್ ಗಳು ಮತ್ತೆ ಕೆಲವು ಕಾರ್ಯಕ್ರಮಗಳು, ಈ ಬೀದಿ ನಾಟಕಗಳು ಇವೆಲ್ಲ ಮರೆಮಾಚಿ ಹೋಗ್ತಾ ಇದೆ. ಈ ತರದೆಲ್ಲ ಒಂದ್ ಸ್ವಲ್ಪ ಉತ್ತೇಜಿಸಿ ಮಾಡಿದ್ರೆ ಹಳ್ಳಿಗಳಲ್ಲಿ ಮತ್ತೆ ರೋಡ್ ಸೈಡ್ ಅಲ್ಲಿ ಈ ತರದೆಲ್ಲ ಮಾಡ್ತಾ ಇದ್ರೆ ನಮ್ಮ ಹಳೆ ಸಂಪ್ರದಾಯ ಮತ್ತೆ ಈ ತರ ಒಂದು ಕಾರ್ಯಕ್ರಮಗಳು ಮತ್ತೆ ಈ ತರ ಒಂದು